ಇನ್ನು ಆರ್ಎಸ್ಎಸ್ ವರ್ಸಸ್ ಬಿಜೆಪಿ ನಾಯಕರ ಜಟಾಪಟಿ ಮುಂದುವರೆದಿದೆ. ಪ್ರಿಯಾಂಕ್ ಖರ್ಗೆಗೆ ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಇದೀಗ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೌಂಟರ್ ಕೊಟ್ಟಿರತಕ್ಕಂಥದ್ದು, ಪ್ರಿಯಾಂಕ್ ಅವರಿಗೆ ಡಿಕೆಶಿಯ ನಂತರ ನಾನೇ ಸಿಎಂ ಅನ್ನೋ ಭ್ರಮೆ ಇದೆ, ಆರ್ಎಸ್ಎಸ್ಗೆ ಬೈದವ್ರನ್ನೆಲ್ಲ ಸಿಎಂ ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅವರು. ಗ್ರಾಮೋಫೋನ್ ಕೆಟ್ಟಾಗ ಕೇಳುವ ಪ್ರತಿ ಧ್ವನಿಯಂತೆ ಮಾತನಾಡ್ತಾರೆ. ಸಂಘದ ಪ್ರಮುಖರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಖರ್ಗೆ ಪತ್ರಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಿದರು. ಡಿ.ಕೆ. ಶಿವಕುಮಾರ್ ನಂತರ ನಾನಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಯಾರು RSS ಜಾಸ್ತಿ ಬೈತಾರ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಭ್ರಮೆ ಒಳಗ ಈ ಹಳೆ ಟೇಪ್ ರೆಕಾರ್ಡ್ ಕೆಟ್ಟಾಗ ಇದು ಗ್ರಾಮೋಫೋನ್ ಕೆಟ್ಟಾಗ ಆಗ್ತಿತ್ತಲ್ಲ. ಉದಾಹರಣೆಗೆ ನಾನಿನ್ನ ಮರೆಯಲಾರೆ ಅಂತ ಹಾಡಿತ್ತು ಅಂತ ಅದು ಹಚ್ಚಿದ್ದ ಅಂತ ತಿಳ್ಕೊರಿ. ಅದು ಮುಂದೆ ಹೋಗ್ಲಿಲ್ಲ ಅಂದ್ರೆ ಅದೇನು ತಿರುಗುದಿತ್ತಲ್ಲ, ಅದು ಮುಂದೆ ಹೋಗ್ಲಿಲ್ಲ ಅಂತಂದ್ರೆ ಗ್ರಾಮೋಫೋನು ನಾನಿನ್ನ ಮರೆಯಲಾರೆ ಹಿಂಗ ಒಂದು 25, 30, 50 ಸರ್ತಿ ಹೇಳ್ಕೊತಾನೆ ಇರ್ತದ. ಹಂಗಾಗಿ ಅದು ಹಣೆ ಬರ. ಮತ್ತು ರಿಜಿಸ್ಟ್ರೇಷನ್ ಇದು ಎಲ್ಲ ಇದು ಸಂಘದವರು ಆಲ್ರೆಡಿ ಪ್ರಮುಖರು ಇದಕ್ಕೆ ಉತ್ತರ ಕೊಟ್ಟಾರ. ಅದಕ್ಕೇನು ಉತ್ತರ ಕೊಡುವ ಅಂದ್ರೆ ಪಬ್ಲಿಕ್ ಪರ್ಸೆಪ್ಷನ್ಗೆ ಒಮ್ಮೆ ಉತ್ತರ ಕೊಟ್ಟಾರ, ಮುಂದೇನೋ ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ, ಅವ್ರಿಗೆ ಕೇಳೋ ಅಧಿಕಾರನೂ ಇಲ್ಲ. ಹಿಂಗಾಗಿ ಅದ್ರ ಬಗ್ಗೆ ಚರ್ಚೆ ಇದೊಂದು ಅಪ್ರಸ್ತುತ. ಸುಮ್ಮನೆ ಇದೇನಂದ್ರೆ ನಿಮ್ದು ಮೀಡಿಯಾ ಸ್ಪೇಸು ತಗೊಳ್ಳಿಕ್ಕೆ ಒಂದಿರುವಂತ ಒಂದು ಇದೆ ಪ್ರಯತ್ನ ಇದೆ. ನಾವು ಏನ್ ಮಾಡ್ತೀವಿ, ನಿಮ್ಮ ಒತ್ತಡಕ್ಕೆ ನಾವು ಉತ್ತರ ಹೇಳ್ತೀವಿ, ಅದನ್ನು ಒಂದು ಇವರಿಗೆ ತಿರುಗೇಟು ಅಂತ ಬರ್ತದ. ತಿರುಗೇಟ್ ನಾ ಏನ್ ಕೊಡ್ತಾ ಇಲ್ಲ. ಇಟ್ ಇಸ್ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಭಾರತದ ಸಂವಿಧಾನದಲ್ಲಿ 100 ವರ್ಷದೊಳಗೆ ಈ ರೀತಿ ಅನೇಕ ರೀತಿಯ ಸುಪ್ರೀಂ ಕೋರ್ಟ್ ಅವರಿಗೆ ಕ್ವಶನ್ ಆಗಿದೆ, ಎಲ್ಲವೂ ಕ್ಲಿಯರ್ ಆಗಿದೆ. ಪತ್ರ ಬರ್ದಾರ ಇಷ್ಟ ಇರ್ತದ. ಅದ ಪತ್ರಕ್ಕೆ ಏನು ಅದಕ್ಕೆ ವ್ಯಾಲ್ಯೂ ಇಲ್ಲ.